ನೀವು ಅಮೆರಿಕದಲ್ಲಿ ಇದ್ರಂತೆ? ಹೌದು, ಸದ್ಯಕ್ಕೀಗ ನಾನು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದೀನಿ. ಜಾಜಿ ಅವ್ರೆ, ಜಾಜಿ ಅವ್ರೆ. Hi, Jaji. Welcome. Looking so pretty. You too. Thank you. Please sit down. Thank you. ಜಾಜಿ ಅವ್ರೆ, ನಾವೊಂದ್ಸಲ ವೆಲ್ಕಮ್ ಮಾಡ್ಬೋದಾ? Madhu, just keep quiet. ಇಲ್ಲ ಬರ, ಇಲ್ಲ ಬರ. ಅಕ್ಕೆ ನಿಮ್ ಫ್ರೆಂಡು ಬಂದಾಯ್ತು, ಮನೇಲಿ ಅಡ್ಗಳು ಬೇರೆ ಇಲ್ಲ, ಈಗ ಏನ್ ಮಾಡ್ತೀರಾ? ಓ ಮೈ ಗಾಡ್, ನಿಮ್ ಮನೇಲಿ ಕುಕ್ ಇಲ್ವಾ? ಇದಾಳೆ, ಈಗ ಸದ್ಯಕ್ಕೆ ಎಲ್ಲೋ ಹೊರಗೆ ಹೋಗಿದ್ದಾಳೆ. ಯಾಕೆ ಜಾಜಿ, ನಿನಗೆ ಕುಕಿಂಗ್ ಬರಲ್ವಾ? ಬರುತ್ತೆ, ಆದ್ರೆ ನಾನು ಪಾಲಿಟಿಕ್ಸ್ ಅಲ್ಲಿ ತುಂಬಾ ಫ್ಯೂಚರ್ ಇದೆಯಲ್ಲ, ಹಾಗಾಗಿ ಈ ಕುಕಿಂಗ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿಲ್ಲ. ನೀನ್ ಪಾಲಿಟಿಕ್ಸ್ ಅಲ್ಲೂ ತುಂಬಾ ವೀಕ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಬಿಡು. ನಾನು ಅಮೆರಿಕಾಗ್ ಹೋದೆ, ಅಲ್ಲಿ ಸೆಟ್ಲು ಆದೆ, ಕುಕಿಂಗು ಕಲ್ತ್ಕೊಂಡೆ. ಜೀನು, ನಾನೀಗ ಅಮೆರಿಕಾದಲ್ಲಿ ನಂಬರ್ 1 ಕುಕ್ಕು. ಕುಕಿಂಗ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದೀನಿ. ಹಾಗಿದ್ರೆ ತಟ್ಟೆನೆ ತಪ್ಪು ಬಿಡಿ, ಹೇಗಿದ್ರು ನಮ್ಮ ಮನೆಗ್ ಬಂದಿದ್ದೀರಾ, ನೀವೇ ಕುಕ್ ಮಾಡ್ಬಿಡಿ. ಬಾಯ್ ಇಟ್ಕೊಳ್ತಿದ್ದಕ್ಕೆ ಕರ್ಕೋಗ್ಬಿಡ್ತು. ಏನಿದು? ಅಮೆರಿಕನ್ ಇಂಡಿಯನ್ ಪಲಾವ್. ಎಷ್ಟು ಚೆನ್ನಾಗಿ ಮಾಡಿದೀಯಮ್ಮ. ಅಮೆರಿಕಾದಲ್ಲಿ ಇಟ್ಕೊಂಡು ಇಷ್ಟು ಚೆನ್ನಾಗಿ ಅಡಿಗೆ ಮಾಡೋದನ್ನ ಕಲ್ತಿದ್ದೀಯಲ್ಲ. ನಮ್ಮನೇಲೆ ಒಂದು ಸೊಸೆ ಅಂತ ಇದೆ, ಇದಕ್ ನೆಟ್ ಹಾಲು ಕಾಯ್ಸಕ್ಕೂ ಬರೋಲ್ಲ. ಹೌದಾ ಜಾಜಿ? ಆದ್ರೆ ನಿಂಗೊಂದ್ ವಿಷಯ ಗೊತ್ತಾ, ನಂತರ ಕುಕಿಂಗ್ ಯಾರಿಗೂ ಮಾಡಕ್ ಬರಲ್ಲ. ನನ್ಗೆ 7 ಕಂಟ್ರೀಸ್ ಡಿಶಸ್ ಬರುತ್ತೆ. ರಾಧಿಕಾ, ಸುಮ್ನೆ ನೀನು ಜಂಬ ಕಚ್ಕೋಬೇಡ. ನಮ್ಮನೆ ಕುಕ್ಕು ಚಂಪಾಕಲಿ ಅಂತ ಇದ್ದಾಳೆ, ಅವಳು ಎಷ್ಟು ಸ್ಟೈಲಿಶ್ ಆಗಿ ಕುಕ್ ಮಾಡ್ತಾಳೆ ಗೊತ್ತಾ? ಈ ಬದನೆಕಾಯಿನ ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡ್ತಾಳೆ, ಈ ಮೂಲಂಗಿನ ಸ್ಟಾರ್ ಶೇಪ್ ಅಲ್ಲಿ ಕಟ್ ಮಾಡ್ತಾಳೆ. ನೀನು ಅವಳ ಲೆವೆಲ್ಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಹೌದಾ ಜಾಜಿ? ಹಾಗಾದ್ರೆ ಆ ಚಂಪನ್ನ ಕರ್ಸು, ಅಡ್ಗೆ ಮಾಡ್ಲಿ, ನಾನು ಊಟ ಮಾಡ್ಕೊಂಡೆ ಹೋಗ್ತೀನಿ. ನೀನು ಫ್ಯಾಂಟಾಸ್ಟಿಕ್ ಕುಕ್ ಕಡೆ, ನೀನು ಸ್ಟೈಲಿಶ್ ಆಗಿ ಫುಡ್ ನ ಪ್ರಿಪೇರ್ ಮಾಡ್ತೀಯಲ್ಲ, ಅದು ಸೂಪರ್. ನೀನು ವೆಜಿಟೇಬಲ್ ನ ಕಟ್ ಮಾಡೋ ಫ್ಯಾಷನ್, ಅದನ್ನ ವೆಸಲ್ಸ್ ಗೆ ಥ್ರೋ ಮಾಡೋ ಫ್ಯಾಷನ್ ಸೂಪರ್ ಕಡೆ. ನಿನ್ನ ತರ ಸೊಂಟ ಬಳಸೋ ಹಾಗೆ ಬೇರೆ ಯಾರು ಬಳಸಲ್ಲ. ಏನಿವತ್ತು ನೀವ್ ನನ್ ಸೊಂಟದ ಮೇಲೆ ಕಣ್ಣು ಹಾಕ್ಬಿಟ್ಟಿದ್ರಾ? ನಮ್ಮ ಜಾಜಿ ಅವರ ಫ್ರೆಂಡ್ ರಾಧಿಕಾ ಅನ್ನೋರು ಅಮೆರಿಕಾದಿಂದ ಬಂದಿದ್ದಾರೆ. ಹೂ ಕಣೆ, ಅವಳೇ ವೆರಿ ಗುಡ್ ಕುಕ್ಕು ಅಂತ ಜಂಬ ಕೊಚ್ಕೋತಾಳೆ. ನೀನ್ ಹೇಗಾದ್ರೂ ಮಾಡಿ ಅವಳ ಮುಂದೆ ಒಳ್ಳೆ ಫುಡ್ ನ ಪ್ರಿಪೇರ್ ಮಾಡಿ ಅವಳ ಶೇಪ್ ತೆಗೆದು ಅಮೆರಿಕ ಕಳ್ಸಿ ನನ್ ಮರ್ಯಾದೆನ ಉಳಿಸೆ. ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಅ ಮೊಮೆಂಟ್. ರಾಧಿಕಾ, ಹೌ ಇಸ್ ಇಟ್? ವಂಡರ್ಫುಲ್. ಆಕ್ಚುಲಿ ಇಷ್ಟೊಂದು ಡಿಲಿಷಿಯಸ್ ಆಗಿರೋ ಫುಡ್ ನಾ ಇದುವರೆಗೂ ತಿಂದೇ ಇಲ್ಲ. ಜಾಜಿ, ನಿನ್ ಚಂಪನ್ ಬಗ್ಗೆ ಹೇಳಿರೋದ್ರಲ್ಲಿ ಸ್ವಲ್ಪನೇ ಎಕ್ಸಾಜರೇಷನ್ ಇಲ್ವೇ ಇಲ್ಲ. ಐ ಆಮ್ ವೆರಿ ಹ್ಯಾಪಿ. ಅಂದ್ರೆ ನಿಮ್ಗೆ ಇಷ್ಟ ಆಯ್ತಾ? ಅಫ್ ಕೋರ್ಸ್, ನನಗೆ ನೀನು ಇಷ್ಟ ಆದೆ, ನೀನ್ ಮಾಡಿದ ಫುಡ್ ಇಷ್ಟ ಆಯ್ತು, ನಿನ್ ಸ್ಟೈಲು ಇಷ್ಟ ಆಯ್ತು. ಐ ಥಿಂಕ್ ಯು ಆರ್ ದ ಬೆಸ್ಟ್ ಕುಕ್ ಇನ್ ದ ಹೋಲ್ ವರ್ಲ್ಡ್. ಚಂಪಾ, ಸುಮ್ಮನೆ 4 ಗೋಡೆ ಮಧ್ಯೆ ಕುಕ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋತಾ ಇದೀಯಾ? ನಿನ್ ಟ್ಯಾಲೆಂಟ್ ಏನು ಅಂತ ಹೊರಗಡೆ ಕಂಟ್ರಿಗೂ ಗೊತ್ತಾಗದ್ ಬೇಡ್ವಾ? ಅದಕ್ಕೆ ನಾನೇನ್ ಮಾಡ್ಬೇಕು? ನನ್ ಜೊತೆ ಅಮೆರಿಕಾ ಬಂದ್ಬಿಡು. ಅಮೆರಿಕಾಗ್ ಬಂದು ಅಲ್ಲಿ ನಮ್ದೇ ಆದ ಸೌತ್ ಇಂಡಿಯನ್ ಕುಕ್ ಸಂಘ ಇದೆ, ಅದಕ್ಕೆ ನಾನೇ ಪ್ರೆಸಿಡೆಂಟ್. ನಿನ್ ಕೈ ಕೆಳಗೆ 10 ವರ್ಕರ್ಸ್ ನ ಬಿಡ್ತೀನಿ. ಇಂಡಿಯನ್ ಕರೆನ್ಸಿ ಲೆಕ್ಕದಲ್ಲಿ ನಿನ್ಗೆ ಮಂತ್ಲಿ 5 lakhs ಸಿಗುತ್ತೆ. ಚಂಪಾ, ಎಸ್ ಮ್ಯಾಮ್. ಚಂಪಾ, ಐ ಆಮ್ ವೆರಿ ಹ್ಯಾಪಿ. ನೀನ್ ನನ್ನ 3 days ಇಂದ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಯಾ. ಅದಕ್ಕೆ ನಾನು ನಿನ್ಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಅನ್ಸ್ತದೆ. ನಿನ್ಗೆ $100 ಕೊಡ್ತೀನಿ. ಓ ಮೈ ಗಾಡ್, ಏನಾಯ್ತಮ್ಮ? ಆಂಟಿ, ನನ್ ಪರ್ಸಲ್ಲಿ $1000 ಇಟ್ಟಿದೆ, ಕಾಣ್ತಾನೆ ಇಲ್ಲ. ಮನೆಯವರೇ ಯಾರೇ ತಗೊಂಡಿಲ್ಬೇಕು? ಚಂಪಾ, ನೀನ್ ಬ್ಯಾಂಡಿ ಬ್ಯಾಗ್ ತೋರ್ಸೆ. ಯಾಕೆ ನಿಮ್ಗಳ ಗೊತ್ತಿಲ್ವೇನೋ? ಹೆಣ್ಣು ಮಕ್ಕಳು ಬ್ಯಾಗ್ ಮುಟ್ಟೋದಕ್ಕೆ ನಮ್ಗೆ ತಲೆ ಕೆಟ್ಟಿದ್ದೇನೆ. ಹೌದಾ, ತೋರ್ಸ್ತೀನಿ ಇರಿ. ಸಾಕ ಬಿಡಿಯ ಕಡಿಯ. ಓ ಮೈ ಗಾಡ್, ನಿನ್ ಮನೆ ಇಲ್ಲೇ ಇದೆ. ಓ ಮೈ ಗಾಡ್, ವೆರಿ ವೆರಿ ಬ್ಯಾಡ್. ಚಂಪಾ, ನೀನ್ ಈ ತರ ಕಳ್ಳಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. 1 ನಿಮಿಷ, ನನ್ ಬಗ್ಗೆ ಸಂಶಯ ಪಡೋದಕ್ಕಿಂತ ಮುಂಚೆ ಈ ಮೊಬೈಲ್ ನಲ್ಲಿ ಒಂದ್ ದೃಶ್ಯ ಇದೆ, ಅದನ್ನ ನೋಡ್ಬಿಟ್ಟು ಮಾತಾಡಿ. ಜಾಜಿ, ನೀನ್ ಇಷ್ಟೊಂದು ಚೀಪ್ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಚಂಪನ್ ಮೇಲೆ ಕಳ್ತನದ ಆರೋಪ ಬರ್ಲಿ ಅಂತ ಕದ್ದಿರೋ ಮನಿನ ಅವಳು ವ್ಯಾನಿಟಿ ಬ್ಯಾಗ್ ಒಳಗೆ ಇಡ್ಸಿದ್ಯಾ? ನೀನೊಬ್ಳು ಲೇಡಿನಾ? ಚಂಪಾ, ಇಷ್ಟೆಲ್ಲ ಆದ್ಮೇಲೂ ನೀನ್ ಈ ಮನೇಲಿ ಇರ್ಬೇಕಾ? ನಡೀತಾರ ನನ್ ಜೊತೆ ಅಮೆರಿಕಾಗೆ. ನನ್ನ ಪ್ರೀತಿಸೋ ಅಂತ 2 ಜೀವಗಳು ಇಲ್ಲೇ ಇರ್ಬೇಕಾದ್ರೆ ನಾನ್ ಹೇಗ್ ಬಿಟ್ಟು ಬರಕ್ಕಾಗತ್ತೆ? ಚಂಪಾ, ಏನ್ ಹೇಳ್ತಾ ಇದ್ಯಾ? ಹೌದು, ವಯಸ್ಸಾಗಿರೋ ಅತ್ತೆನ ನನ್ ಮೇಲೆ ಕಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಟ್ಟಿರೋ ನಮ್ಮ ಯಜಮಾನ್ರನ್ನ ಬಿಟ್ಟು ನಾನ್ ಬರಲ್ಲಪ್ಪ. ನಿನಗಿರೋ ಅಷ್ಟು ಅಭಿಮಾನ ಈ ಮನೆಯಲ್ಲಿ ಯಾರಿಗೂ ಇಲ್ಲ. ನೋಡ್ತಾ ಇರು, ಇವತ್ತಲ್ಲ ನಾಳೆ ನೀನು ಜಾತಿ ಜಾಗಕ್ಕೆ ಬಂದೇ ಬರ್ತೀಯ.